ಯೋಗ ಎಂದರೆ ಏನು? ಯೋಗ ಯೋಗ ಅನ್ನೋ ಪದ ಯುಜ್ ಅನ್ನೋದ್ರಿಂದ ಬಂದಿದೆ. ಯುಜ್ ಅಂದರೆ ಏನು? ಸೇರಿಸು, ಕೂಡಿಸು ಅಂತ. ಏನನ್ನು ಸೇರಿಸೋದು, ಏನನ್ನು ಕೂಡಿಸೋದು ಅಂದರೆ ದೇಹ ಮತ್ತು ಮನಸ್ಸು. ಸೊ ಎವ್ರಿ ಹ್ಯೂಮನ್ ಎಂಟಿಟಿ ಆ್ಯಸ್ ಎ ಟೂ ಬೀಯಿಂಗ್ಸ್ ಅಂದರೆ ಎರಡು ವಿಧ. ಒಂದು ನಮ್ಮ ಮಾನಸಿಕ ಹಾಗೂ ದೈಹಿಕ. ನಮ್ಮ ಮಾನಸಿಕ ಆರೋಗ್ಯವೇ ದೈಹಿಕ ಆರೋಗ್ಯಕ್ಕೆ ಕಾರಣ ಆಗ್ತದೆ, ದೈಹಿಕ ಆರೋಗ್ಯವೇ ಮಾನಸಿಕ ಆರೋಗ್ಯಕ್ಕೆ ಕಾರಣ ಆಗ್ತದೆ, ವೈಸ್ ವರ್ಸ. ಸೊ ಅದರಿಂದ ಈ ಮಾನಸಿಕ ಕಾಯಿಲೆಗಳು ಮತ್ತು ದೈಹಿಕ ಕಾಯಿಲೆಗಳು ಈಗ ಪ್ರಸ್ತುತ ಏನು ನಡೀತಾ ಇದೆ, ಪ್ರಸ್ತುತ ಒಂದು ಸಮಾಜದಲ್ಲಿ ನಡೀತಾ ಇರುವಂಥ ಒಂದು ವಿದ್ಯಮಾನಗಳು. ಸುಮಾರು ಜನ ಕೆಲವರು ಮಾನಸಿಕ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ, ಕೆಲವರು ದೈಹಿಕ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ. ಸೊ ಅದರಿಂದ ಎರಡಕ್ಕೂ ದಿವ್ಯ ಔಷಧಿ ಅಂದರೆ ಇಡೀ ವಿಶ್ವದಲ್ಲೇ ಯೋಗ. ಅದಕ್ಕೆ ಯೋಗ ಎಲ್ಲ ದೇಶಗಳಲ್ಲೂ ಅಳವಡಿಸ್ಕೊಂಡಿದ್ದಾರೆ. ಯೋಗಕ್ಕೆ ತುಂಬ ಸರಳವಾದ ವಸ್ತ್ರಗಳು, ಒಂದು ಉತ್ತಮವಾದ ಒಂದು ಜಾಗ, ಒಂದು ಒಳ್ಳೆಯ ಒಂದು ಯೋಗ ಮ್ಯಾಟು, ಇಷ್ಟಿದ್ರೆ ಸಾಕು. ನಾವು ಅದಕ್ಕೆ ಬೇಕಾಗಿರೋದು ಯಾವುದೇ ಒಂದು ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸು ಅದೆಲ್ಲ ಏನೂ ಬೇಕಾಗಿಲ್ಲ. ಸೊ ಅದರಿಂದ ಅದು ಬಹಳ ಸರಳವಾಗಿದೆ ಮತ್ತು ಇದರಿಂದ ಬಹಳ ಅನುಕೂಲಗಳಾಗಿದೆ. ಇಡೀ ವಿಶ್ವದಾದ್ಯಂತ ಇದ್ರ ಬಗ್ಗೆ ಅನೇಕ ರಿಸರ್ಚಸ್ ಆಗಿದೆ, ಸಂಶೋಧನೆಗಳಾಗಿದೆ. ಆ ಸಂಶೋಧನೆಗಳ ಪ್ರಕಾರ ಯೋಗವನ್ನು ಎಲ್ಲರೂ ಮೆಚ್ಚಿಕೊಂಡು ಇಡೀ ವಿಶ್ವದಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಈಗ ಯುವಕರಿಗೆ ಯಾವ ರೀತಿ ಅನುಕೂಲ ಆಗುತ್ತದೆ, ಬಹಳ ಮುಖ್ಯವಾಗಿ ಯುವಕರಿಗೆ ಈಗಿನ ಒಂದು ನೀವೆಲ್ಲ ನೋಡ್ತಾ ಇರ್ತೀರ, ಮೊಬೈಲ್ ಫೋನ್ ಇರ್ಬೋದು ಅಥವಾ ಬೇರೆ ಬೇರೆ ಅವ್ರಿಗೆ ಗ್ಯಾಡ್ಗೆಟ್ಸು ಸಿಕ್ಬಿಟ್ಟಿದೆ ಕೈಗೆ, ಮತ್ತು ಎಲ್ಲ ಮಾಡರ್ನೈಸೇಷನ್ನು. ಸೊ ಅದರಿಂದ ಏನಾಗ್ತಿದೆ, ಅವರಿಗೆ ಸಮಯವನ್ನೇ ಅವರು ಅತ್ಯಂತ ಹೆಚ್ಚು ಸಮಯವನ್ನು ಈ ಮೊಬೈಲ್ ನೋಡಲಿಕ್ಕೆ ಅಥವಾ ಬೇರೆ ಬೇರೆ ಇದಕ್ಕೆ ಬಳಸ್ಕೊತಾ ಇದ್ದಾರೆ. ಅದರಿಂದ ಏನಾಗ್ತಾಯಿದೆ, ಅವರಲ್ಲಿ ಒಂದು ದೈಹಿಕ ಶ್ರಮತೆ ಕಡಿಮೆ ಆಗ್ತಾಯಿದೆ. ಯಾವಾಗ ದೈಹಿಕ ಶ್ರಮತೆ ಕಡಿಮೆ ಆಗ್ತದೋ ಆವಾಗ ಒಂದೊಂದೇ ಸಮಸ್ಯೆಗಳು ಉದ್ಭವ ಆಗ್ತದೆ. ಅದು ಮಾನಸಿಕ ಆಗಿರ್ಬೋದು ಅಥವಾ ದೈಹಿಕ ಆಗಿರ್ಬೋದು. ಸೊ ಅದರಿಂದ ಯೋಗದಲ್ಲಿ ಇದಕ್ಕೆ ಬಹಳ ಉತ್ತಮ ಪರಿಹಾರ ಇದೆ. ಆ ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಅವರು ಈ ದೈಹಿಕ ಸಮಸ್ಯೆಗಳಿಂದ, ಮಾನಸಿಕ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ, ಆರೋಗ್ಯ ಜೀವನ ನಡೆಸಲಿಕ್ಕೆ, ಒಂದು ಮಾದರಿ ವ್ಯಕ್ತಿಯಾಗಿ ಸಮಾಜದಲ್ಲಿ ಬದುಕಲಿಕ್ಕೆ, ತನ್ನ ಜೀವನವನ್ನು ಸರಳವಾಗಿ ನಡೆಸ್ಕೊಂಡು ಸುಖವಾಗಿ ಸಂತೋಷವಾಗಿ ಇರಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಯುವಕರು ಈಗ ಎಲ್ಲ ಇದನ್ನು ಅಳವಡಿಸ್ಕೊಳ್ಳಿ ಅಂತ ನಾನು ನನ್ನ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ.